ಹಾಯ್ ವೆಲ್ಕಮ್ ಟು ಛಾಯಾ ಲಾಕ್ಸ್. ಇವತ್ತು ಒತ್ತು ಶಾವಿಗೆಯಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಹಾಗಾದ್ರೆ ನೋಡೋಣ. 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಉಗುರು ಬೆಚ್ಚ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ತುಂಬ ನೀರನ್ನ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಉಗುರು ಬೆಚ್ಚಗಿದ್ರೆ ಸಾಕು. ನಮ್ಮ ಕೈಯಲ್ಲಿ ನಾವು ಕಲಸೋಷ್ಟು ಹದ ಇದ್ದರೆ ಸಾಕು. ನೀಟಾಗಿ ಕೈಲೇ ಕಲಿಸ್ಕೊಳ್ಳಿ. ಕೈಲಿ ಕಲಿಸಿದ್ರೆ ನೀಟಾಗಿ ಬರುತ್ತೆ. ನಾವು ರೊಟ್ಟಿ ಹಿಟ್ಟಿಗೆ ಹೆಂಗೆ ಕಲಿಸ್ತೀವೋ ಹಂಗೆ ಕಲಿಸ್ಕೊಳ್ಳಿ ಸಾಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕೋತಾ ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಒಂದೇ ಅಡಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿ ಬರುತ್ತೆ, ಗಂಟಿರಲ್ಲ ಅನ್ನೋದಕ್ಕೋಸ್ಕರ ನೀಟಾಗಿ ಬರುತ್ತೆ. ನಾನು ಕಲಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಟಿದ್ದೀನಿ. ಒಂದು 10 ನಿಮಿಷ 5 ನಿಮಿಷ ಇಡಿ ಸಾಕು. ಈ ಥರ ಚಕ್ಲಿಗಳು ಅಂದರೆ ಸಣ್ಣ ಸಣ್ಣ ತೂತಿದೆಯಲ್ಲ, ಆ ಥರ ಪ್ಲೇಟ್ಗೆ ಚಕ್ಲಿ ಒಳಗೆ ಒತ್ತು ಶಾವಿಗೆ ಮಾಡ್ತೀವಲ್ಲ ಆ ಪ್ಲೇಟ್ಗೆ ಹಾಕಿದ್ದೀನಿ ನಾನು. ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಬಿಟ್ಟು ಈ ಥರ ನೀಟಾಗಿ ಒತ್ತುತ್ತಾ ಇದ್ದೀನಿ. ಒಂಚೂರು ಕಷ್ಟ ಆಗಿಲ್ಲ ನನಗೆ ಒತ್ತೋಕ್ಕೆ. ನೀಟಾಗಿ ತುಂಬ ಸಾಫ್ಟಾಗಿ, ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಏನು ನಾನು ಕಷ್ಟನೇ ಶ್ರಮನೇ ಪಡಲಿಲ್ಲ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಬಿಡಿ, ಯಾಕೆಂದರೆ ಆಗ ನಮಗೆ ಬೆಂದಮೇಲೆ ಈಸಿಯಾಗಿ ಒತ್ತು ಶಾವಿಗೆ ಬರುತ್ತೆ. ಆಲ್ರೆಡಿ ನಂದು ನೀರು ಕಾದಿದೆ ಇಡ್ಲಿ ಪಾತ್ರೆಯಲ್ಲಿ, ಇಡ್ತಾಯಿದ್ದೀನಿ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ನಾವು ಇಡ್ಲಿ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೇ. ನಾವು ಒಂದೇ ಪ್ಲೇಟ್ ಇಟ್ಟಿರೋದ್ರಿಂದ ಬರೀ ಒಂದು 10 ನಿಮಿಷ ಅಷ್ಟೇ ನಾನು ಬೇಯಿಸಿದ್ದು. 10 ನಿಮಿಷದಲ್ಲೇ ಅದು ಬೆಂದೋಯ್ತು. ನಿಮಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದಾರೋ, ಎಷ್ಟು ಬೇಕು ಅಂತೀರೋ ಅಷ್ಟು ಪ್ಲೇಟು ನೀವು ಇಟ್ಕೊಳ್ಳಿ. ಬೆಂದಿದೆ ನೋಡಿ, ಈಗ ನೀಟಾಗಿ ಬೆಂದಿದೆ. ತೆಗೆದು ಈಚೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಹೊತ್ತು ಆರಲಿ. ಆರಿದ್ರೆ ಅದು ನಾವು ಅದನ್ನೆಲ್ಲ ಪೀಸ್ ಮಾಡ್ಕೊಳಕ್ಕಾಗಲ್ದು. ಶಾವಿಗೆ ಹೇಗಿರುತ್ತೆ ಆ ರೀತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಆರಬೇಕು. ನೋಡಿ, ಇಲ್ಲಿ ನಾನೀಗ ಅದನ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಬಂತು ಎಲ್ಲ ಚೆನ್ನಾಗಿ ಬೆಂದಿದೆ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. 10 ನಿಮಿಷ ಬೇಯಿಸಿರೋದ್ರಿಂದ ನೀವು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದು ಬೆಂದಾಗ ಮುಟ್ಟು ನೋಡಿದ್ರೆ ಅಂಟಲ್ಲ. ಈ ರೀತಿ ಎಲ್ಲ ನಾನು ಪೀಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾವು. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಬಿಡಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಮಾಮೂಲಿ ಅವಲಕ್ಕಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವೋ ಸೇಮ್ ಅದೇನೆ. ನಾನು ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ. ಹಂಗಾದ್ರೆ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋವಾಗ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ತರಕಾರಿ ಹಾಕ್ಕೊಬೋದು. ಕ್ಯಾರೆಟ್ ತುರಿದು ಹಾಕ್ಕೊಬೋದು, ಇಲ್ಲ ಅಂದರೆ ಕ್ಯಾರೆಟ್ನ ಪೀಸ್ ಕಟ್ ಮಾಡಿ ಹಾಕ್ಕೊಂಡ್ರೆ ಬೀನ್ಸ್ನೂ ಹಾಕ್ಕೊಬೋದು. ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗೆಡ್ಡೆನೂ ನೀಟಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು, ಆ್ಯಕ್ಚುಲಿ ಅದೆಲ್ಲ ನೀವು ಆಯಿಲ್ಲೇ ಫ್ರೈ ಮಾಡಿದ್ರೂ ಅದು ಬೆಂದೋಗ್ಬಿಡುತ್ತೆ. ನಾನು ಬಟ್ ಇವತ್ತು ಏನೂ ಹಾಕ್ತಿಲ್ಲ, ಬರೀ ಇದು ಬೇಳೆಗಳು ಆ್ಯಂಡ್ ಈರುಳ್ಳಿ, ಟೊಮೊಟೊ ಇಷ್ಟೇ ಹಾಕಿ ಮಾಡ್ತಾಯಿರೋದು. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಿಮಗೂ ಬೇಕು ಅಂದರೆ ವೆಜಿಟೇಬಲ್ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದೊಂದು ವೆಜಿಟೇಬಲ್ಸ್ ಹಾಕಿದ್ರೆ ವೆಜಿಟೇಬಲ್ ಉಪ್ಪಿಟ್ಟು ಥರ ಆಗುತ್ತೆ. ನಾನು ಏನೂ ಇಲ್ಲ, ಬರೀ ಈರುಳ್ಳಿ, ಟೊಮೊಟೊ ಹಾಕಿ ಮಾಡ್ತಾಯಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಫ್ರೈ ಆಗಾಗೋ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಫಸ್ಟ್ಗೆ ಹಾಕೋಕ್ಕಿಂತ ಈ ರೀತಿ ಅದೆಲ್ಲ ಫ್ರೈ ಆದಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ನಾನು ಸಣ್ಣಕ್ಕೆ ಚಾಪರ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಸಣ್ಣದಾಗಿ ಮಾಡ್ಕೊಳ್ಳಿ. ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಬಿಟ್ಟರೆ ನಾನು ಇನ್ನೇನು ಹಾಕಿಲ್ಲ. ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಲಿ. ಈಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಶಾವಿಗೆ ಬೇಯಿಸೋವಾಗ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ. ಇದರಲ್ಲೂ ಉಪ್ಪು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಅದರಲ್ಲಿ ಆಲ್ರೆಡಿ ಉಪ್ಪಿರೋದ್ರಿಂದ ಇದ್ರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮಸಾಲಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ. ಈಗೆಲ್ಲ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ, ಈರುಳ್ಳಿ ಎಲ್ಲ. ಈ ಟೈಮ್ಲಿ ನಾವು ಪುಡಿ ಮಾಡಿರೋ ಒತ್ತು ಶಾವಿಗೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆಗೂ ಮಸಾಲ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಮಸಾಲ ಆಗಬೇಕು, ಆಗ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ, ಈ ರೀತಿ ನಾನು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಬಟ್ ಇರಲಿಲ್ಲ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಹಾಕಿಲ್ಲ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ತುರಿ ಇದೆರಡು ಈ ಟೈಮ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಎರಡೂ ಹಾಕಲಿಲ್ಲ, ನೀವು ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಬಿಟ್ಟು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಂದು ಸುಮಾರು ಇದೇ ಥರ ಎಲ್ಲ ಶಾರ್ಟ್ಸ್ ಹಾಕಿದ್ದೀನಿ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.